ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಮರಣ ದಂಡನೆ ಶಿಕ್ಷೆ ನೀಡಿ ಕರವೇ ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ನಟ ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಕಂಪ್ಲಿಯಲ್ಲಿ ಕರವೇ ಆಗ್ರಹ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬರಬರವಾಗಿ ಹತ್ಯೆ ಮಾಡಿದ ನಟ ದರ್ಶನ್ ಹಾಗೂ ಆತನ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಂಪ್ಲಿ ತಾಲೂಕು ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಪವಿತ್ರ ಗೌಡಗೆ ಕಾಮೆಂಟ್ ಮಾಡಿದ್ದಾನೆ ಎನ್ನುವ ನೆಪದ ಮೇಲೆ ನಟ ದರ್ಶನ್ ಮತ್ತು ಗ್ಯಾಂಗ್ ಅಂದ್ರೆ ಬರೋಬ್ಬರಿ 17 ಜನ ಸೇರಿಕೊಂಡು ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ ಹಾಗೂ ತ್ವರಿತವಾಗಿ ನ್ಯಾಯ ತೀರ್ಮಾನಗೊಳಿಸಿ ಆರೋಪಿಗಳ ಕೃತ್ಯಕ್ಕೆ ಮರಣ ದಂಡನೆ ಶಿಕ್ಷೆ ವಿಧಿಸಬೇಕು ಮತ್ತು ಕೊಲೆಗೀಡಾದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಪರಿಹಾರ ಹಾಗೂ ಭದ್ರತೆ ಕೊಡಬೇಕು. ಉದಾಸೀನ ತೋರದಲ್ಲಿ ಕರವೇ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಆದ ಅಂಗಡಿ ಶಂಕರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಆರ್ಟಿಐ ಕಾರ್ಯಕರ್ತ ಟಿಎಚ್ ಎಂ ರಾಜ್ಕುಮಾರ್, ಕರವೇ ಸಂಘದ ತಾಲೂಕು ಗೌರವಾಧ್ಯಕ್ಷ ಎಂ ಶ್ರೀನಿವಾಸ್, ಉಪಾಧ್ಯಕ್ಷ ವಿವಿ ನಾಗರಾಜ್, ಕಾರ್ಮಿಕ ಘಟಕದ ಅಧ್ಯಕ್ಷ ಪೇಂಟ ಬಸವರಾಜ್, ಕಾರ್ಯಾಧ್ಯಕ್ಷ ಎಚ್ಬಿ ಗಣೇಶ್, ಯುವ ಮುಖಂಡ ಅಕ್ಕಿ ಜೀಲಾನ್ ಸೇರಿ ಹಲವರು ಉಪಸ್ಥಿತರಿದ್ದರು. ರಘುವೀರ್, ಸಿದ್ದು ಟಿವಿ, ಕಂಪ್ಲಿ. ನಟ ದರ್ಶನ್ ಆಗಿರುವಂಥ ಅವ್ರಿಗೆ ಈ ಒಂದು ಕಾನೂನು ಕೈ ತಗೊಂಡಿರೋದು ನಮ್ಮ ಸಂಘಟನೆಗೆ ಒಂದು ಸರಿಯಲ್ಲ ಅಂತ ನಮ್ಮ ಸಂಘಟನೆಯವರು ತಿಳಿಸಿರುವಾಗ ನಮ್ಮ ಮೇಲೆ ಜಿಲ್ಲಾಧ್ಯಕ್ಷ ಆಗಿರುವಂಥ ಅಂಗಡಿ ಶಂಕರ್ ಅವರು ನಮಗೆ ಒಂದು ಮಾಹಿತಿ ಹೇಳಿದರು. ಹಿಂಗೆ ಹೋಗಿದ್ದು ನಮಗೊಂದು ತಹಸೀಲ್ದಾರಿಗೆ ಮನವಿ ಕೊಡು, ಅವರಾಗಿ ಕ್ರಮ ತಗೊಂಡು ಅಲ್ಲಿ ಮುಂದಿನ ದಿನಗಳಲ್ಲಿ ಮಾಡಲಿಲ್ಲಪ್ಪ ಅಂದ್ರೆ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡೋಣ ಅಂತ ನಮಗೆ ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ನಾವು ಇಲ್ಲಿ ಒಂದು ಮನವಿ ಮಾಡಿರ್ತೀವಿ. ಇದಕ್ಕೆ ತಕ್ಕ ಅವರಿಗೆ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನೀಟವಾಗಿ ಅವ್ರಿಗೇನು ಕ್ರಮ ಇದೆ, 5ರಿಂದ ಹೋಗಿ 7 ಜನ 9 ಜನ ಇವಾಗ 17 ಜನಕ್ಕೆ ಬಂದಿದೆ. ಇನ್ನು 25 ಜನ ಅಂತ ಎಂಕ್ವೈರಿ ಮಾಡ್ತಾ ಇದ್ದಾರೆ ಸಿ ಬಿ ಐರು. ಇದಕ್ಕೆ ಇವ್ರು ಹೇಗೆ ಮಾಡಲಿಲ್ಲ ಸಿ ಬಿ ಐಗೆ ತನಿಖೆ ಕೊಡಬೇಕಂತೇಳಿ ನಮ್ಮ ರಕ್ಷಣಾ ವೇದಿಕೆ ಕಡೆಯಿಂದ ಒಂದು ಆಗ್ರಹವನ್ನು ಮಾಡಿಸಿದ್ವಿ. ಹಾಗೆ ಆ ಬಡವನಿಂದ ಕುಟುಂಬಕ್ಕೂ ಸರ್ಕಾರ ಪರಿಹಾರ ಕೊಡಬೇಕಂತ ಹೇಳ್ತಾ ಈ ನಮ್ಮ ರಕ್ಷಣಾ ವೇದಿಕೆಯಿಂದ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಒಂದು ಮನವಿಯನ್ನು ಸಲ್ಲಿಸಿದ್ವಿ.